ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಸಂಗಸಂದ್ರ ಗ್ರಾಮದಲ್ಲಿ ಎಸ್ಪಿಎಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸೀಸನ್ 9 ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಯಿತು. ಈ ಟೂರ್ನಮೆಂಟ್ನಲ್ಲಿ ಬಹಳ ವಿಜೃಂಭಣೆಯಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಿತು. ಈ ಟೂರ್ನಮೆಂಟ್ನಲ್ಲಿ ಸುಮಾರು 14 ಟೀಮ್ಗಳು ಭಾಗವಹಿಸಿದ್ವು. ಈ ಒಂದು ಟೂರ್ನಮೆಂಟ್ನಲ್ಲಿ 4 ಟೀಮ್ಗಳಿಗೆ ಮಾತ್ರ ಬಹುಮಾನಗಳು ಗೆದ್ದುಕೊಂಡ್ರು. ಈ ಟೂರ್ನಮೆಂಟ್ನಲ್ಲಿ ಆಟಗಾರರು ನಾನ್ ಗೆಲ್ಲಬೇಕು ಎಂಬ ಹಠದಿಂದ ಕ್ರಿಕೆಟ್ ಅನ್ನ ಆಡಿದ್ರು. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನೋಡೋದಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಬಂದು ಪಾಲ್ಗೊಂಡಿದ್ರು. ಈ ಒಂದು ಟೂರ್ನಮೆಂಟ್ ನಲ್ಲಿ ಪ್ರಥಮ ಬಹುಮಾನ ಗಳಿಸಿದವರಿಗೆ ಪ್ರಥಮ ಬಹುಮಾನವನ್ನ ಸಂಗಸಂದ್ರ ಗ್ರಾಮದ ಚಂದ್ರಶೇಖರ್ ಗೌಡರವರು 10,000 ಬಹುಮಾನ ಮತ್ತು ಟ್ರೋಫಿಗಳನ್ನು ವಿತರಿಸಿದ್ರು. ದ್ವಿತೀಯ ಬಹುಮಾನ 7,000 ಬಹುಮಾನವನ್ನ ಕೆಎಸ್ ತಿಪ್ಪಯ್ಯ ಶಿಕ್ಷಕರು ದ್ವಿತೀಯ ಬಹುಮಾನ ನೀಡಿದ್ರು. ಮೂರನೇ ಬಹುಮಾನ ಹಾಗೂ 4ನೇ ಬಹುಮಾನ ಸಮಾನಾರ್ಥ ಬಹುಮಾನಗಳನ್ನು ವಿತರಣೆ ಮಾಡಿದ್ರು. ಈ ಟೂರ್ನಮೆಂಟ್ನಲ್ಲಿ 4 ಟೀಮ್ಗಳು ತುಂಬಾ ಉತ್ಸಾಹದಿಂದ ಆಡಿ ಕಪ್ ನಮ್ಮದಾಗಿಸಿಕೊಂಡ್ರು. ಇದಕ್ಕೆ ಸಂಗಸಂದ್ರ ಗ್ರಾಮದ ಕ್ರೀಡೆ ಆಡೋದಕ್ಕೆ ಮೈದಾನವನ್ನ ಸರಿಪಡಿಸಿದವರು ಶಿಕ್ಷಕರಾದ ಚಿನ್ನಪ್ಪ ಕ್ರೀಡಾ ಸಾಮಗ್ರಿಗಳನ್ನ, ಹೇಮಂತ್ ಕುಮಾರ್, ರಾಮಚಂದ್ರ ಪಿಡೆ ಸಾಮಗ್ರಿಗಳನ್ನ ನೀಡಿದ್ರು. ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಕೆಸಿ ನಂದೀಶ್ ಗೌಡ ಯುವ ಮುಖಂಡರು ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಪೆಂಡಲ್ ಹಾಗೂ ಮೈಕ್ ಸೆಟ್ ವ್ಯವಸ್ಥೆ ಮಾಡಿಸಿದವರು ಸಿ ನಾರಾಯಣಪ್ಪ ನಿವೃತ್ತಿ ಶಿಕ್ಷಕರು. ಈ ಟೂರ್ನಮೆಂಟ್ ಅನ್ನ ಬಹಳ ಅದ್ದೂರಿಯಾಗಿ ಸಂಗಸಂದ್ರ ಯುವಕರಿಂದ ನಡೆಸಲಾಯಿತು. ಯಾಕಂದ್ರೆ ನಮ್ಮ ಸ್ಪಾನ್ಸರ್ಸ್ ಇಲ್ಲ ಅಂದ್ರೆ ನಮ್ಗೆ ಯಾವ ಟೂರ್ನಮೆಂಟ್ ಇರಲ್ಲ. ನಾವು ಕೇಳಿದ ತಕ್ಷಣ ನಮ್ಗೆ ಅಮೌಂಟ್ ಎಲ್ಲ ಕೊಟ್ಟು ಈ ಟೂರ್ನಮೆಂಟ್ ಯಶಸ್ವಿ ಆಗೋಕ್ಕೆ ಸಹಕರಿಸಿದ್ದಾರೆ. ತುಂಬಾ ಧನ್ಯವಾದಗಳು ಅವ್ರಿಗೆಲ್ಲ. ಹಾಗೂ ನನ್ನ ಟೀಮ್ ಮೇಟ್ಸ್ ದ ಬೆಸ್ಟ್ ಅಂದ್ರೆ ಬೆಸ್ಟ್ ಕೊಟ್ಟು ಡಾಮಿನೇಷನ್ ಮಾಡಿ ಸಲ ಗೆಲ್ಲಿಸಿದ್ದಾರೆ. ಇದು ನನ್ಗೆ 2ನೇ ಸಲ SPL ಕಂಟಿನ್ಯೂ ಆಗಿ ಗೆದ್ದಿರೋದು. ತುಂಬಾ ಸಂತೋಷ ಆಗ್ತಿದೆ ನಂಗೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನಮ್ಮ ಟೀಮ್ ಎಲ್ಲ. ಒಬ್ಬರ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಟೀಮ್ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಸಖತ್ತಾಗಿ ಆಡಿದ್ದಾರೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹಾಗೂ ಇನ್ನು ಉಳಿದಿರೋ 3 ತಂಡಗಳಿಗೂ ಕೂಡ ನನ್ನ ಸ್ನೇಹಿತರವರೆಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಅನ್ಕೊಂಡಿದ್ದಂಗೆ ಯಾವುದೇ ಗಲಾಟೆ ಗದ್ದಲ ಇಲ್ದೇ ಸಕ್ಸಸ್ ಮಾಡಿದೀರಾ. ಅದೇ ಮುಂಬರುವ ವರ್ಷಗಳಲ್ಲಿ ಇದೇ ರೀತಿ ನಮ್ ಸಪೋರ್ಟ್ ಮಾಡ್ಬೇಕಂದ್ರೆ ಎಲ್ಲರೂ ಮನವಿ ಮಾಡ್ಕೊಂತ, ಅದೇ ರೀತಿ ಆರ್ಗನೈಸರ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಮುಂದೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಎಲ್ಲರಿಗೂ ಥ್ಯಾಂಕ್ಸ್. ಹಿರಿಯರೆಲ್ಲರಿಗೂ ವಂದಿಸುತ್ತಾ, ಮುಖ್ಯವಾಗಿ ಕ್ರೀಡಾಪಟುಗಳಿಗೆ ವಂದಿಸುತ್ತಾ, ಈಗ ಓಪನ್ ಟೂರ್ನಮೆಂಟ್ ಮುಂದೆ ನಡೆಸಿದ್ರೆ ನಿಮ್ಗೆ ಎಂದಿಗೂ ನಮ್ಮ ಸಹಕಾರ ಇರ್ತದೆ. ಇದನ್ನ ನಡೆಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೀವಿ. ಅದೇ ರೀತಿ ನೀವು ಯುವಕರು ಬಹಳ ಉತ್ಸಾಹವಾಗಿದ್ದೀರಿ. ನೀವು ಕ್ರೀಡೆ ಒಂದೇ ಅಲ್ಲ, ಶಿಕ್ಷಣದಲ್ಲಿನೂ ನಮ್ಮ ಸಂಗಸಂದ್ರಕ್ಕೆ ಕೀರ್ತಿಯನ್ನು ತರಬೇಕಂತ ಹೇಳ್ತಾ, ಮತ್ತೆ ಈ ಟೂರ್ನಮೆಂಟ್ ನೀವು ನಡೆಸಿದಾಗೆಲ್ಲ ನನ್ನ ಸಹಕಾರ ಏನ್ ಬೇಕಾದ್ರೂ ಕ್ರೀಡಾಪಟುಗಳಿಗೆ ನೀಡ್ತೀನಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಎಲ್ಲ ಹಿರಿಯ ಮುಖಂಡರೇ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಹಾಗೂ ಈ ಊರಿನ ಯುವಕರೇ, ನಾವು ಸುಮಾರು ಈ ಊರಿನಲ್ಲಿ 29 ವರ್ಷಗಳಿಂದ ಕ್ರೀಡೆ ಆಡ್ತಾ ಇದೀವಿ. ಮುಂಚೆ ಎಲ್ಲ ಓಪನ್ ಟೂರ್ನಮೆಂಟ್ ಆಡ್ತಾ ಇದ್ವಿ. ಈಗ 9 ವರ್ಷಗಳಿಂದ ನಮ್ಮೂರಲ್ಲಿ ಏನ್ ಮಾಡಿದ್ವಿ, ನಾವು SPL ಅಂತ ಸ್ಟಾರ್ಟ್ ಮಾಡಿದ್ವಿ. SPL ನಮ್ಮಲ್ಲೇ ಒಂದು ತಂಡಗಳು ಮಾಡಿಕೊಂಡು ಆಡ್ತಾ ಇದೀವಿ. ಇದು ಇಲ್ಲಿಗೆ ನಿಲ್ಲಬಾರ್ದು. ಇದನ್ನ ನಮ್ಮ ತಾಲೂಕು ಮಟ್ಟದಲ್ಲಿ, ಗ್ರಾಮಾಂತರ ಮಟ್ಟದಲ್ಲಿ ಇದನ್ನ ಟೂರ್ನಮೆಂಟ್ ಮಾಡ್ಬೇಕು. ಅದಕ್ಕೆ ಓಪನ್ ಟೂರ್ನಮೆಂಟ್ ಅಂತ ಕರಿತೀವಿ. ಈಗ ಈ ಒಂದು ಟೂರ್ನಮೆಂಟ್ಗೆ ನೀವು ಬಂದು ನಮ್ಮನ್ನೆಲ್ಲ ಸ್ಪಾನ್ಸರ್ಶಿಪ್ ಕೇಳಿದಾಗ ಅದಕ್ಕೆ ನಾವು ಹಾಗೂ ಸುಮಾರು ಜನ ಹಿರಿಯ ಮುಖಂಡರು ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಿರ್ತಾರೆ. ನೀವು ಅದೇ ರೀತಿಯಲ್ಲಿ 3 ದಿನಗಳಿಂದ ಉತ್ತಮವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಉತ್ತಮ ರೀತಿಯಾದಂತ ಕ್ರೀಡಾ ಮನೋಭಾವನೆಯಿಂದ ನೀವು ಆಡಿ ಕೆಲವೊಂದು ಟೀಮ್ಗಳು ಗೆದ್ದಿದೆ, ಕೆಲವು ಟೀಮ್ಗಳು ಒಂದು ಉತ್ತಮವಾದ ಪ್ರದರ್ಶನವನ್ನು ನೀಡಿದೀರ. ಇದೇ ರೀತಿಯಲ್ಲಿ ಮುಂದೆ ಏನ್ ಸಹಕಾರ ಬೇಕಾದ್ರೂ ಊರಿನ ಹಿರಿಯರು ಮುಖಂಡರನ್ನ ಸಮಾಲೋಚನೆ ಮಾಡಿ ಅವರೊಂದಿಗೆ ಚರ್ಚಿಸಿ ಈ ತರ ಇದೆ, ನಾವೊಂದು ಕ್ರೀಡೆ ಭಾಗವಹಿಸ್ಬೇಕು, ನಾವು ಕ್ರೀಡೆ ಆಡ್ಬೇಕು, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು, ನಮ್ಗೆ ಊಟ ತಿಂಡಿ ಬೇಕು, ನೀರ್ ಬೇಕು. ಆಕ್ಚುಲಿ ಈ ಟೂರ್ನಮೆಂಟ್ ಅಲ್ಲಿ ಕುಡಿಯಕ್ ನೀರು ಇರ್ಲಿಲ್ಲ. ಊಟದ ವ್ಯವಸ್ಥೆ ಇವತ್ತಾಯ್ತು. ಕ್ರೀಡಾಂಗಣ ವ್ಯವಸ್ಥೆಗಳಿರುತ್ತೆ. ನೀವು ಒಬ್ಬೊಬ್ಬರೇ ಮುಖಂಡರನ್ನ ಮನವೊಲಿಸಿ ಇನ್ನ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ SPL ಟೂರ್ನಿ ಜೊತೆಗೆ ಓಪನ್ ಟೂರ್ನಮೆಂಟ್ ನೀವು ಆಡಕ್ಕೆ ಎಲ್ಲರೂ ಸಜ್ಜಾಗಿ ಒಂದು ಕ್ರೀಡೆ ನಿಮಗೆ ಒಂದು ದಿನ 2 ದಿನಕ್ಕಲ್ಲ, ನಿಮ್ಮ ವೈಯಕ್ತಿಕ ದೈಹಿಕ ಆರೋಗ್ಯಕ್ಕೂ ಇದು ಒಳ್ಳೇದು. ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ನಾವು ಕೆಲಸ ಮಾಡ್ತೀವಿ ಅಂದ ತಕ್ಷಣ, ಅದು ವ್ಯವಸಾಯ ಮಾಡ್ತೀವಿ ಅಂದ ತಕ್ಷಣ ಅದು ಸಾಕಾಗಲ್ಲ. ಅದೇನಾಗುತ್ತೆ, ದೈನಂದಿನ ಕೆಲಸ ಆಗುತ್ತೆ. ಕ್ರೀಡೆ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆಗಿದೆ. ಹಾಗೆ ಪ್ರತಿಯೊಬ್ಬರು ಈ ಕ್ರೀಡೆಯಲ್ಲಿ ಭಾಗವಹಿಸಿ
ಊರಿನ ಮುಖಂಡರಿಂದ ನಿಮ್ಗೆ ಏನ್ ಸಹಕಾರ ಬೇಕೋ ಅವ್ರೆಲ್ಲರನ್ನು ಒಂದು ಒಮ್ಮತದಿಂದ ಅವ್ರ ಹತ್ರ ಏನ್ ಸಹಕಾರ ಬೇಕು ತಗೊಳ್ಳಿ. ಮುಂದಿನ ದಿನಗಳು ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಈಗ ಚಾಂಪಿಯನ್ ಆಗಿರ್ತಕ್ಕಂಥವ್ರಿಗೆ ಶುಭ ಕೋರ್ತೀನಿ. ಅದೇ ರೀತಿ ರನ್ನರ್ ಅಪ್ ಆಗಿರ್ತಕ್ಕಂಥವ್ರಿಗೂ ಒಳ್ಳೇದಾಗ್ಲಿ. ಉಳಿದ ಇನ್ನೆರಡು ತಂಡಗಳು ಕೂಡ ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗಲಿ. ಸೊ ಎರಡು ಮಾತಾಡಕ್ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಹಿರಿಯ ಮುಖಂಡರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾ ಯುವಕರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆಗಮಿಸಿರುವ ಊರಿನ ಹಿರಿಯ ಎಲ್ಲಾ ಮುಖಂಡರಿಗೂ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ಕ್ರಿಕೆಟ್ 4 ತಂಡಗಳು ಭಾಗವಹಿಸಿದ್ರು ಕೂಡ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ಮೂರವರೇ ಆಡಿದ್ರೆ ಅದಕ್ಕೆ ಸ್ವಲ್ಪ ಬೆಲೆ ಕಡಿಮೆ ಅನಿಸ್ತದೆ. ಅದೇ ಬೇರೆ ಊರವ್ರು ಯಾರಾದ್ರೂ 2 ಬ್ಯಾಚ್ಗಳು ಬಂದು ಆಡಿದ್ರೆ ಇನ್ನ ಹುಮ್ಮಸ್ಸು ಉತ್ಸಾಹ ಜಾಸ್ತಿ ಇರ್ತಾ ಇತ್ತು. ಹೊಸದಾಗಿ ಮಾಡಿರೋದ್ರಿಂದ ಇನ್ನು ಮುಂದೆ ಒಂದು 2-3 ತಂಡಗಳಾದ್ರೂ ಬೇರೆ ಊರವ್ರು ಬಂದ್ರೆ ನಿಮಗೂ ಉತ್ಸಾಹ ಇರ್ತದೆ, ಅವ್ರಿಗೂ ಉತ್ಸಾಹ ಇರ್ತದೆ. ಏನೋ ನಮ್ಮೂರವ್ರೆ ಅವ್ರು ಗೆದ್ರು ಒಂದೇ ನಾವು ಗೆದ್ರು ಒಂದೇ ಅಂದ್ರೆ ಆಟಕ್ಕೆ ಉತ್ಸಾಹ ಬರಲ್ಲ. ಮುಂದಿನ ದಿನ ಹಿಂಗೆ ಕ್ರಿಕೆಟ್ ಆರಂಭ ಮಾಡುವಾಗ ಎಲ್ಲರೂ ಚರ್ಚೆ ಮಾಡಿಕೊಂಡು ಸುಮಾರು ದುಕ್ಸಂದ್ರ ಹೋಬಳಿಯನ್ನಾದ್ರೂ ಕವರ್ ಮಾಡಿ ಆಟ ಆಡಿದ್ರೆ ಚೆನ್ನಾಗಿರ್ತದೆ. ಇವಾಗ ಈ ಟಿವಿನವ್ರು ಕೂಡ ಅಷ್ಟೇ, ಇದೇ ಫಸ್ಟ್ ಬಂದಿರೋದು. ನೀವು ಫಸ್ಟ್ ಇದೆಲ್ಲ ಆಲೋಚನೆ ಮಾಡಿಕೊಂಡು ನಾವು ಆಡ್ತಾ ಇದ್ದೀವಿ, ನಮಗೂ ಪ್ರೋತ್ಸಾಹ ಸಿಗ್ಬೇಕು ಅಂದ್ರೆ ಅಡ್ವರ್ಟೈಸ್ಮೆಂಟು ಇಂಪಾರ್ಟೆಂಟು, ಆಡೋದು ಇಂಪಾರ್ಟೆಂಟು. ಇವಾಗ ನಾವು ಸುಮಾರು 4 ವರ್ಷ ಆಯ್ತು ಇವೆಲ್ಲ ಉತ್ತಿ ಏನೋ ನೀವೆಲ್ಲ ಸೇರಿ ಉತ್ತಬಾರ್ದು, ನಾವು ಆಡ್ಕೋಬೇಕು ಅಂದಿದ್ದಕ್ಕೆ ಬಿಟ್ಬಿಟ್ಟಿದೀವಿ. ಅದೇ ರೀತಿ ನೀವು ಆಡೋದು ಸಂತೋಷ, ಊರಿನಲ್ಲಿ ದೊಡ್ಡವ್ರನ್ನ ಫಸ್ಟ್ ಕೌರ್ಸ್ಬೇಕು. ಅವ್ರ ಗೌರವ ಇದ್ರೆ ನಿಮ್ಗೆಲ್ಲರಿಗೂ ಒಳ್ಳೇದೇ. ಇನ್ನ ಒಂದೊಂದು ನಿಮಗೆ ಜೋಡಿಸ್ಕೊಂಡು ಬರ್ತದೆ. ಏನೋ ಏನೇ ಒಂದು ಊಟ ಇರ್ಬೋದು, ಸ್ಪಾನ್ಸರ್ಸ್ ಇರ್ಬೋದು, ಏನೇ ಇರ್ಬೋದು, ದೊಡ್ಡವ್ರನ್ನ ಅನುಸರಿಸ್ಕೊಂಡು ಹೋದ್ರೆ ಎಲ್ರಿಗೂ ಒಳ್ಳೇದು ಅಂತ ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.